ನಮಸ್ಕಾರ ಸ್ನೇಹಿತರೆ, ನಾನು ಚೈತನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಇದು ಲಿವರ್ ಮತ್ತು ಗುಂಡ್ಕಾಯಿ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತ ಹೇಳ್ತಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಅದನ್ನು ಹಾಕಿ ಒಂದು ಪೆಪ್ಪರ್ ಗೀ ರೋಸ್ಟನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಇದು ನಾನು ಇದಕ್ಕೆ ಜೊತೆಗೆ ಸ್ವಲ್ಪ ಚಿಕನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಇಲ್ಲಿ 1-1.5 ಸ್ಪೂನಷ್ಟು ನಾನು ಇಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾಯಿಸಿ ಇಟ್ಕೊಂಡಿರೋಂಥ ತುಪ್ಪವನ್ನು ನೀವು ಬೇಕಿದ್ದರೆ ಎಣ್ಣೆಯಲ್ಲೂ ಕೂಡ ಮಾಡ್ಕೋಬೋದು. ಅಂದರೆ ಗೀ ರೋಸ್ಟ್ ಅಂದರೆ ಸ್ವಲ್ಪ ತುಪ್ಪದಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಕಾಯಲಿಕ್ಕೆ ಇಟ್ಕೊಳ್ಳೋಣ. ಇದು ಕಾಯೋವರೆಗೂ ನಾವು ಇವತ್ತಿನ ನುಡಿಮುತ್ತನ್ನು ನೋಡ್ಕೊಂಬರೋಣ ಫ್ರೆಂಡ್ಸ್. ಪ್ರತಿಫಲ ಅಪೇಕ್ಷಿಸದೆ ಮಾಡಿದ ಸಹಾಯ ಸುಮ್ಮನೆ ವ್ಯರ್ಥವಾಗುವುದಿಲ್ಲ, ಬದಲಿಗೆ ಭವಿಷ್ಯದಲ್ಲಿ ನಿರೀಕ್ಷೆಗೂ ಮೀರಿದ ಫಲವನ್ನು ಕೊಡುತ್ತದೆ ಅಂತ ಹೇಳ್ತಾ ನಾವು ಆದಷ್ಟು ಬೇರೆಯವರಿಗೆ ಸಹಾಯ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ 1/4 ಸ್ಪೂನಷ್ಟು. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಬದಲಿಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥದ್ದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಬೆಳ್ಳುಳ್ಳಿನೂ ಕೂಡ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಈ ಥರ ಕಟ್ ಮಾಡ್ಕೊಂಡಿರೋದೇ ಟೇಸ್ಟ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ಒಂದು ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಈ ಎಣ್ಣೆಯಲ್ಲಿ ಅದ್ರ ಫ್ಲೇವರ್ನ ಬಿಡೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಅಥವಾ ತುಪ್ಪದಲ್ಲಿ ಅದನ್ನು ಬಾಡಿಸ್ಕೊಳ್ಳೋಣ. ಅದು ಬಾಡೋವರೆಗೂ ನಾನು ಲಾಸ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಟೈಲರಿಂಗ್ದು. ಅದಕ್ಕೆ ರೆಸ್ಪಾನ್ಸ್ ಪರವಾಗಿಲ್ಲ, ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಅದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಸೇರಿಸಿ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಯಾವುದೇ ರೀತಿ ಸೊಪ್ಪು ಬೇಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಸುಮ್ಮನೆ ಇದ್ರದ್ದು ಫ್ಲೇವರ್ ಕೊಡಲಿ ಪುದೀನ ಸೊಪ್ಪು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತೀನಿ, ಆದರೆ ಈಗಲ್ಲ, ಲಾಸ್ಟಿಗೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಚೆನ್ನಾಗಿ ಅದ್ರದ್ದು ಸೊಪ್ಪಿಂದು ಕೂಡ ಫ್ಲೇವರು ಇದಕ್ಕೆ ಏನು ಗೀಗೆಲ್ಲ ತುಪ್ಪಕ್ಕೆಲ್ಲ ಹಿಡಿಯೋ ರೀತಿ ಅದ್ರ ಫ್ಲೇವರೆಲ್ಲ ಬಿಟ್ಕೊಳ್ಳೋ ರೀತಿ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ಚಳಿಗಾಲದಲ್ಲಿ ಬೇಳೆ ಸಾರು ಅಥವಾ ತಿಳಿ ಸಾಂಬಾರು ಜೊತೆ ಸೈಡ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1/4 ಕಪ್ ಆಗುವಷ್ಟು ಚಿಕನ್ದು ಬ್ರೆಸ್ಟ್ ಪೀಸನ್ನು, ಅಂದರೆ ಬೋನ್ಲೆಸ್ ಇರುತ್ತಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಗುಂಡ್ಕಾಯಿ ಅಂತ ಹೇಳ್ತಾರಲ್ಲ, ಅದು 1 ಕಪ್ಪಷ್ಟು ಗುಂಡ್ಕಾಯನ್ನು ಅದನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಲಿವರನ್ನು ತೊಗೊಂಡಿದ್ದೀನಿ ನಾನು ಇಷ್ಟನ್ನು ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಸ್ವಲ್ಪ ಇದು ಬೇಗ ನಾವು ತುಂಬ ಹೊತ್ತು ಬೇಯಿಸೋದೇನೂ ಇರಲ್ಲ ಇದರಲ್ಲಿ. ಸ್ವಲ್ಪ ಜಾಸ್ತಿ ಅದಕ್ಕೆ ಉಪ್ಪು ಖಾರ ಹಿಡೀಲಿ, ಚೆನ್ನಾಗಿ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಲ್ಲದಂತೆ ಇದು ನಾನು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಮಾಡ್ತಾ ಇರೋದ್ರಿಂದ ಅವರಿಗೆ ಎತ್ಕೊಂಡು ಈಸಿಯಾಗಿ ತಿನ್ನಲಿಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು 1-2 ನಿಮಿಷ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಫ್ರೆಂಡ್ಸ್. ಅದು ಎಣ್ಣೆಯಲ್ಲಿ ಬೆಂದು ಸುಂಡಿದಾಗ ಸ್ವಲ್ಪ ಸಣ್ಣ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಪೀಸಿಂದನೂ. ಹಾಗಾಗಿ ನೀವು ನೋಡಿಕೊಂಡು ಪೀಸನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೀವು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಯಾವುದೇ ರೀತಿಯಾದಂಥ ಮಸಾಲ ಇರಲ್ಲ, ಎಲ್ಲ ಪೌಡರ್ಸ್ ಯೂಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ಲೇಡೀಸ್ ಅಷ್ಟೇ ಅಲ್ಲದೆ ಜೆಂಟ್ಸ್ ಕೂಡ ಆರಾಮ್ಸೆ ಮಾಡ್ಕೋಬೋದು. ಇದನ್ನು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಮತ್ತು ಫಟಾಫಟ್ ಅಂತ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಡ್ರೈ ಆಗೋ ತನಕ ಇದು ನೀರೆಲ್ಲ ಬಿಡೋವರೆಗೂ 2-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಆನಂತರ ಇದು ಸ್ವಲ್ಪ ನೀರು ಬಿಡ್ತಾ ಇದೆ ಅನ್ನಬೇಕಾದ್ರೆ ನಾನು ಇಲ್ಲಿ 1/4 ಸ್ಪೂನಷ್ಟು ನಾನು ಕೈ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ ಕಲ್ಲುಪ್ಪನ್ನೇ ಯೂಸ್ ಮಾಡಿರೋದು, ಅದಕ್ಕೆ ನಾನು ಕೈಯಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೆ ಪುಡಿ ಉಪ್ಪು ಅಡ್ಜಸ್ಟ್ ಆಗುತ್ತೆ ಅನ್ನೋದಾದರೆ ನೀವು ಅದನ್ನೇ ಹಾಕ್ಕೋಬೋದು. ಇದನ್ನು 1-2 ಸಲ ನೀಟಾಗಿ ಉಪ್ಪು ಎಲ್ಲದಕ್ಕೂ ಆಗೋ ರೀತಿ ಮಾಡಿಕೊಂಡು
ಇದನ್ನು ಕವರ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಅಷ್ಟೇ, ಜಾಸ್ತಿ ಹೊತ್ತು ಏನಿಲ್ಲ, ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನಾವು ಇದನ್ನು ಬರೀ ಚಿಕನ್ ಲಿವರು ಮತ್ತು ಈ ಗುಂಡ್ಕಾಯಿ ಜೊತೆನೇ ಅಂತಲ್ಲ, ಬರೀ ಬ್ರೆಸ್ಟ್ ಪೀಸ್ ಮೂಳೆ ಇಲ್ಲದೇ ಇರೋಂಥದ್ದು ತೊಗೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಫ್ರೆಂಡ್ಸ್. ಮೂಳೆ ಇರೋದು ತೊಗೊಂಡ್ರೆ, ಬೋನ್ ಇರೋವಂಥದ್ದು ತೊಗೊಂಡ್ರೆ ಇನ್ನೊಂದು 5-10 ನಿಮಿಷ ಜಾಸ್ತಿ ಕುಕ್ ಮಾಡಬೇಕಾಗತ್ತೆ. ಇದನ್ನು ಚೆನ್ನಾಗಿ ಈಗ ನೋಡಿ ಎಲ್ಲ ಸುಂಡಿ ನೀರೆಲ್ಲ ಬಿಟ್ಕೊಂಡು ಫುಲ್ಲು ನಾನು ಕಟ್ ಮಾಡಿ ಹಾಕಿದ್ದಕ್ಕಿಂತಲೇ ಇನ್ನೂ ಸ್ವಲ್ಪ ಸಣ್ಣದಾಗಿ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಕೆಲವೊಂದಷ್ಟು ಪೌಡರ್ಸ್ನ ಬೆರೆಸ್ಕೋತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರೋ ಅಂಥ ಮಿಕ್ಸಿಯಲ್ಲಿ ಪುಡಿ ಮಾಡಿರೋ ಅಂಥ ಗರಂ ಮಸಾಲ ಪೌಡರನ್ನು ಹಾಕೋತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅಷ್ಟೇ, ಜಾಸ್ತಿ ಇಲ್ಲ. ಮತ್ತು ಅದೇ ತಾನೇ ನಾನು ಜಸ್ಟ್ ಒಂದು 2 ನಿಮಿಷ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಾಳು ಮೆಣಸು, ಇದನ್ನು ನಾನು ಕಲ್ಲಲ್ಲೇ ಕುಟ್ಟಿ ಪುಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಒಂದು 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದೇ ರೀತಿ ಬೇಯೋಕ್ಕೆ ಬಿಟ್ಟು ಇದನ್ನು ನಾವು ನೀಟಾಗಿ ಇದನ್ನು ಒಂದು 2 ನಿಮಿಷ ಹಾಗೇ ಬಿಡೋಣ ಫ್ರೆಂಡ್ಸ್. ಅದು ಚಿಕನ್ ಮೇಲೆ ಇದನ್ನು ಹಾಗೆ ಡೈರೆಕ್ಟಾಗಿ ಕೈ ಆಡೋದು ಬೇಡ. ಒಂದು 2 ನಿಮಿಷ ಅದ್ರ ಮೇಲೇ ಅದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ಅದ್ರದ್ದು ಫ್ಲೇವರ್ಸ್ ಎಲ್ಲ ಸ್ವಲ್ಪ ಹಿಡಿಬೇಕು. ಹಾಗಾಗಿ ಒಂದು 2 ನಿಮಿಷ ಬಿಟ್ಟು ಆನಂತರ ಇದನ್ನು ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇದು ಇಂಪಾರ್ಟೆಂಟ್. ಇದರಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಪೌಡ್ರ್ ಹಾಕಿದ್ಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು 2 ನಿಮಿಷ ನಾನು ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಇಲ್ಲ, ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಟು ಬೇಯಿಸಾದ್ಮೇಲೆ ಇದು ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ನೀಟಾಗಿ ಅದು ಡ್ರೈ ಆಗಿ ನೀಟಾಗಿ ಅದ್ರ ಪೌಡರೆಲ್ಲ ಫುಲ್ಲು ಹಿಡ್ಕೊಂಡು ಅದು ಏನು ತುಪ್ಪದಲ್ಲಿ ಫುಲ್ಲು ರೋಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಈಗ ಇಷ್ಟೇ. ನಾನಿಲ್ಲಿ ಕಮ್ಮಿ ಮಸಾಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಕ್ಕಳೆಲ್ಲ ತಿನ್ನಲಿಕ್ಕೆ ಖಾರ ಇದು ತಿನ್ನಲ್ಲ ಅಂತ ಹೇಳಿ ನೀವು ನಿಮ್ಮ ಅನುಕೂಲಕ್ಕೆ ಖಾರನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು ಇನ್ನೊಂದು 2 ಸಲ ತಿರುವು ಹಾಕ್ಕೊಂಡು ಇನ್ನೊಂದು 2ರಿಂದ 3 ನಿಮಿಷ ನಾನಿಲ್ಲಿ ಸ್ವಲ್ಪ ಹುಣಸೆ ಇದು ನಿಂಬೆಹಣ್ಣು ಹುಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 2 ನಿಮಿಷ ಅದು ಕ್ಲಿಪ್ಪು ಕಟ್ಟಾಗಿದೆ. ಒಂದು 2ರಿಂದ 3 ಡ್ರಾಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಮೇಲಿಂದ. ಇದು ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ನಾವೇನು ಜಾಸ್ತಿ ಹೊತ್ತು ಇದನ್ನು ಬೇಯಿಸೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಕರಿಬೇವಿನ ಸೊಪ್ಪು ಹಾಕಿ ಒಂದು 2 ಸಲ ತಿರುವಾಕಿ ಇದನ್ನು ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಕೊಳ್ಳೋಣ ಫ್ರೆಂಡ್ಸ್. ಒಂದು 5 ನಿಮಿಷ ಸರ್ವ್ ಮಾಡೋದು ಬೇಡ, ಮುಚ್ಚಿಟ್ಟರೆ ಅದು ಕಾವಿಗೆ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ಇದನ್ನು ನಾನು ಬೇಕಿದ್ರೆ ನೀವು ಕರಿಬೇವಿನ ಸೊಪ್ಪನ್ನು ಎಣ್ಣೆಲಿ ಕರೆದು ಕೂಡ ಹಾಕೋಬೋದು ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.